ವರುಣ ಮತ್ತು ಅಗ್ನಿಗಳು ಅವನಿಗೆ ಬಿರುದು ಮಾಡಿದ್ದಾರೆ. ಅದರಿಂದ ಬ್ರಹ್ಮದೇವ ಬಂಧುಬಂಧುವನಾಗಿ ಗುರುಗಳಿಂದಲೂ ಕೂಡ ಅವರಿಗೆ ಅವರ ಗುರುಗಳಿಂದ ತತ್ವಜ್ಞಾನ ತಾನೇ ಒಂದು ಗುರುಗಳು ಅಂತ ಆರಂಭ ಮಾಡಿದರು. ಸತ್ಯಗಾಮನ ಗುರುಕುಲ ಬಹಳ ಪ್ರಸಿದ್ಧವಾಗಿತ್ತು. ಅನೇಕ ವಿದ್ಯಾರ್ಥಿಗಳು ಬಂದರು. ಉಪಕೋಸರ ಅನ್ನುವಂತಹ ಒಬ್ಬ ಬಾಲಕ ಕೊನೆಯಾಗಿದ್ದು ಬಂದ, ಗುರುಗಳಿಗೆ ಬಂದ. ಅವನ ಶಿಕ್ಷಣ ಸ್ವೀಕಾರ ಮಾಡಿದ್ದಾರೆ. ಅವನಿಗೆ ಒಂದು ಕೆಲಸ ಏನಂದ್ರೆ ಅವರಿಗೆ ಗುರುಪತಿ ಸಹಾಯ ಮಾಡಬೇಕು. ಅಡಿಗೆ ನೀರು ಬಡಿಸೋದ್ರಿಂದ ಸಹಾಯ ಮಾಡ್ತಾ ಇತ್ತು. ಇದು ಆರಂಭದಿಂದ ಅದು ಆರಂಭ ಮಾಡಿದ ಮುಂದೆ ಸರಿ ಆಗ್ಬೋದು. ಪಾಠ ಶುರು ಆಗಲೇ ಇಲ್ಲ. 12 ವರ್ಷ ಆಗ್ಬೋದು, 13 ವರ್ಷ ಆಗ್ಬೋದು, 14 ವರ್ಷ ಆಗ್ಬೋದು. ಅವನ ನಂತರ ಬಂದಂಥವರನ್ನ ಆಮೇಲೆ ಮಂಗಳ ಮಾಡಿಕೊಂಡು ಊರಿಗೆ ಹೋಗ್ಬಿಟ್ಟು ಇವ ಅಲ್ಲೇ ಕುತ್ಕೊಂಡ್ಬಿಟ್ಟ. ಇವು ಚಿಂತೆ ಆಗ್ಬಿಡ್ತು. ಏನು ಮಾಡಬೇಕು? ನಮ್ಮ ಗುರುಗಳು ಸರ್ವದಾ ನನಗೆ ಪಾಠ ಹೇಳಿ ಬಂದರು. ನಾ ಏನು ಮಾಡೋದು ಗೊತ್ತಾಗಲಿಲ್ಲ. ಆದ್ರೇನು ಬಂದು ಅದಕ್ಕೆ ಅತ್ಯಂತ ವಿಜಯನಾಗಿದ್ದ. ಗುರುಗಳಿಗೇನು ಎದುರಾಡೋಂಗಿಲ್ಲ, ಸುಮ್ಮನೆ ಇದೆ. ಎಷ್ಟೋ ಮಂದಿ ಹೋದ ಮೇಲೆ ಒಂದು ದುಃಖ ಆಗ್ಬಿಡ್ತು. ಒಂದಿನ ಬುದ್ಧಿ ಇಟ್ಬಿಡು. ಗುರುಪತಿ ನೋಡಿದ್ರು ಅವರು ಯಾಕೆ ನಿಂತಿದ್ರು. ನನಗೆ ಗುರುಕುಲ ಬಗ್ಗೆ ಹೋಗ್ಬಿಡ್ತು. ನನ್ನ ಹಿಂದೆ ಬಂದವರೆಲ್ಲ ಪಾಸಾಗಿ ಮನೆಗೆ ಹೋಗ್ಬಿಟ್ಟು ಲಗ್ನ ಮಾಡ್ಕೊಂಡ್ರು ಅವರು. ನನಗೆ ಗುರುಗಳು ಪಾಠನ ಹೇಳ್ತಾ ಇಲ್ಲ. ಅದಕ್ಕೆ ನನಗೆ ಬಹುಶಃ ನನಗೆ ಜನ್ಮದಾಗ ವಿದ್ಯಾಗಿ ಕಾಣುತ್ತದೆ ಅಂತ ದುಃಖ ಅದು ಬೇಡಿಸಿದ್ದೇನೆ. ಆ ಗುರುಪತ್ನಿ ಹೇಳಿದ್ರು, ನಾಳೆ ಕೇಳ್ತಾರೆ ಬಾ ನಿಮ್ಮ ಗುರುಗಳನ್ನ ಹೇಳಿದ್ರು. ಅವತ್ತು ಹುಟ್ಟು ಕೇಳಿದ್ರು, ಇನ್ನು ಉಪಕೋಸನ ಹುಡುಗಿಟ್ಟು ಹುಡುಗಿದ್ದಾನವ, ನಮ್ಮ ಎಲ್ಲ ಹೇಳಿ ಕೆಲಸ ಮಾಡ್ತಾನೆ, ಹೇಗಿದ್ದಾನೆ, ಅವಾಗ ನೀವು ಪಾಠ ನಮಗೆ ನೀವು ಹೇಳ್ತಾನೆ ಇಲ್ಲಂತೆ, ಹಳ್ಳಿ ಬಿಡಿದಾನೆ ನಿನ್ನೆ ಗುರುಗಳು ಹೇಳಿದ್ರು. ಅವರು ಸತ್ಯಕಾಮರು ಆಗ ಹೇಳಿದವರು ಹೋಗೋದೇವು ಸುಮ್ಮನೆ ಆಗ್ಬೋದು ಹೇಳಿ. ಮರುದಿನ ಮುಂಚೆನೆ ಅಂದರೆ ನಮ್ಮ ಪಾಠ ಶುರು ಆಗ್ಬೋದು ಅಂತ ಅಂದ್ಕೊಂಡಿದ್ದ. ಗುರುಗಳಿಗೆ ನೀವು ಹೋಗುವಂತಹ ಒಂದು ಪ್ರಸಂಗ ಬಂತು. ಗುರು ಹೋಗ್ಬಿಟ್ಟು ನಿರಾಶೆ ಆಗ್ಬಿಟ್ಟು ಇನ್ನು ಪಾಠ ಇಲ್ಲ ಅಂತ ಹೋದ. ಮತ್ತೆ ಇದು ಹೇಳಬಾರದು ಅಂತ ಹೇಳ್ತಿದ್ದಾನೆ. ಆದರೂ ಕೂಡ ಗುರುಗಳ ಆಜ್ಞೆಯಂತೆ ಅವನಿಗೆ ಕೆಲಸೇನು ಊರಾಗಿದ್ದಾಗ ಅಗ್ನಿಗಳಿಗೆ ಅವಧಿ ಹಾಕೋದಿಲ್ಲ. ಸಮೇತ ಹಾಕೋ ಸ್ವಲ್ಪ ಹಾಕಬೇಕು. ಅವಧಿ 3 ಅಗ್ನಿಗಳು, ದಕ್ಷಿಣಾಗ್ನಿ, ಗಾರಭ, ಆಹ್ವಾನಿ ಅಂತೇಳಿ ಅಗ್ನಿಹೋತ್ರ ಇಟ್ಟಿದ್ದು ಗುರುಗಳು ಆಗ್ತಾ ಇಲ್ಲ. ಮತ್ತು ಆದರೆ ಒಂದು ಕೆಲಸ ಏನೋ ಬಿಡ್ತಿರಲಿಲ್ಲ, ಎಲ್ಲ ಕೆಲಸ ಮಾಡ್ತಾ ಇದ್ರು. ನಿರಾಶೆ ಆಗಿತ್ತು ಭಾಳ. ಆವಾಗ ಒಂದು ಹೋಗಿ ಅಗ್ನಿಗಳಲ್ಲಿ ಹೋಗಿದ್ದಾನೆ. ಅಗ್ನಿಗಳಿಗೆ ಕಾರಣ ಬಂದಿದ್ದಾರೆ. ನಮಗೆ ಶ್ರವಣ ಹುಡುಗರಿಗೆ 20 ವರ್ಷ ಶ್ರವಣ ನಮಗೆ ಅದಕ್ಕೆ ಅವನಿಗೆ ನಿರಾಶೆ ಆಗಿದೆ. ದತ್ತವನ್ನು ಮಾಡೋಣ ಅಂತ ಹೇಳ್ಕೊಂಡು ಮೊದಲೇ ಅಗ್ನಿ 3ನೇ 2 ಅಗ್ನಿಗಳೇ ನಿಂತ್ಕೊಂಡು ಅವರಿಗೆ ಮಾಡುವಂಥವರಾಗಿದ್ದಾರೆ. ಆವಾಗ ಬ್ರಹ್ಮಜ್ಞಾನಿ ಆದ್ದರಿಂದ ಬ್ರಹ್ಮಜ್ಞಾನ ಬಂದು ಗುರುಗಳಿಗೆ ಮಧ್ಯ ತುಂಬಿದೆ. ಗುರುಗಳು ಬಂದಿದ್ದಾರೆ. ನೋಡಿದವರು ಗುರುಗಳ ಮುಖ ನೋಡಿದರು. ಹೋಗೋ ಮುಂದೆ ಹೋಗಿದ್ದು ಮುಖನ ಬೇರೆ, ಈಗಿನ ಮುಖನ ಬೇರೆ. ಏನು ಅಂತ ಕೇಳಿದವರು. ಇಲ್ಲ ಹಿಂಗಾದ್ರು ನಾನು ಸುಮ್ಮನೆ ನಿಮ್ಮ ಸಿಟ್ಟು ಮಾಡಿದೆ, ನಾನು ನಿಮ್ಮನ್ನು ಬೈಕೊಂಡಿದ್ದೆ, ಕ್ಷಮ ಬೈಕೊಂಡು ಅವರಲ್ಲಿ ಸತ್ಯಗಾಮರಲ್ಲಿ ಅಧ್ಯಯನ ಮಾಡಿಕೊಂಡು ಉಪಕೋಸನ ಅನ್ನುವಂಥವನು ವೇದಗಳಲ್ಲಿ ಬಂದು ತನ್ನ ಸ್ಥಾನವನ್ನು ಪಡೆಯುವಂಥವನಾಗಿ ಆದಂತಹ ಮಹಾಪುರುಷನಾಗುವಂಥವನಾಗಿದ್ದಾನೆ. ಅದು ಗುರುಗಳ ಅನುಗ್ರಹ ಅತ್ಯಂತ ಪ್ರಭಾವಶಾಲಿಯಾದದ್ದು. ಅದು ಅವಶ್ಯ ಬೇಕಾದ ಓದ್ಕೊಂಡಿರಲಿ, ವ್ಯಾಕರಣ ತರ್ಕ ಬೇಕಾದಿರಲಿ, ಪಂಡಿತ ಆಗಿರಲಿ, ಗುರುಗಳ ಹಿರಿಯ ಸರ್ವತ ಯಾವುದೂ ಬರೆಸುವುದಿಲ್ಲ ಅಂತ ಇವತ್ತು ನಮ್ಗೆ ಗೊತ್ತಾಗ್ತಾ ಇದೆ. ಇದನ್ನು ಹೇಳುವುದು ಒಬ್ಬರ ಹೇಳ್ತಾ ಇದೆ ನಮಗೆ ಶ್ರೀ ಗುರು